ಮಸ್ತ್ ಕಂಡ್ರೆ. ನಾನಿವತ್ತು ಹೋಗ್ತಾ ಇರೋದು ಆಗುಂಬೆಗೆ. ಆ್ಯಕ್ಚುಲಿ ಅದೇ ನನ್ನ ಊರು. ಮ್ಯಾಟ್ರ್ ಏನಂತ ಅಂತಂದರೆ ಪ್ರತಿ ವರ್ಷದಂತೆ ನಡೆಯೋ ದೈದರ್ಕೆ ಈ ವರ್ಷ ಕೂಡ ನಡೀತಿದೆ. ದೈದರ್ಕೆ ಅಂದರೆ ನಮ್ಮ ಮಲೆನಾಡು ಭಾಗದವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಪೂಜೆಗೆ ಏನೇನು ಬೇಕೋ ಐಟಮ್ ತೊಗೊಂಡು ಹಾಗೆ ಒಂದು 4 ಕೋಳಿನ ಕಾರ್ಗೆ ಹಾಕ್ಕೊಂಡು ಹೊರಟಿದ್ದೆ ನಮ್ಮೂರ ಕಡೆಗೆ. ವರ್ಷಕ್ಕೆ ಒಂದೇ ಸಲ ಈ ಅರ್ಕೆ ಮಾಡೋ ಜಾಗಕ್ಕೆ ಬರ್ತೀವಿ. ಆ್ಯಂಡ್ ಈ ಟೈಮಲ್ಲಿ ಮಳೆ ಬರೋ ಚಾನ್ಸಸ್ ಸಿಕ್ಕಾಬಟ್ಟೆ ಇರುತ್ತೆ. ಸೊ ಅದಕ್ಕೆ ಎಲ್ಲರೂ ಆ ಜಾಗನ ಬೇಗ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರು. ಅಷ್ಟೊತ್ತಿಗೆ ಭಟ್ರು ಬಂದೇ ಬಿಟ್ಟರು. ಅವ್ರ ಪೂಜೆ ಎಲ್ಲ ಮಾಡಿ ಪ್ರಸಾದನ ರೆಡಿ ಮಾಡಿ ನನ್ನ ಕೆಲಸ ಆಯಿತು ನಾ ಬತ್ತೆ ಅಂತ ಹೊರಟ್ರು. ಆಮೇಲೆ ನಮ್ಮವ್ರಿರೋ ಕೆಲಸ ಎಲ್ಲ ಮುಗಿಸಿ ದೇವರಿಗೆ ಬಲಿ ಕೊಡೋಕ್ಕೆ ಅಂತ ಎಲ್ಲ ಕೋಳಿನ ಎತ್ಕೊಂಡು ಬಂದರು. ಎಲ್ಲ ಆದಮೇಲೆ ಕಟ್ ಮಾಡಿದ ಕೋಳಿನ ಬ್ಯಾಗ್ ಹಾಕ್ಕೊಂಡು ಶಿವಮೊಗ್ಗಕ್ಕೆ ರಿಟರ್ನ್ ಆದ್ವಿ. ಬರ್ತಾ ದಾರಿ ಮಧ್ಯದಲ್ಲೇ ಕೋಳಿನ ಕ್ಲೀನ್ ಮಾಡಿಸ್ಕೊಂಡು ಹಾಗೆ ಒಂದು ಒಳ್ಳೆ ಹೋಟೆಲಲ್ಲಿ ಊಟ ಮಾಡಿಕೊಂಡು ಮನೆಗೆ ರೀಚ್ ಆದ್ವಿ. ಆದರೆ ಅದೇ ಗ್ಯಾಪಲ್ಲಿ ಈ ಅಂಕಲ್ನ ಫಿಸಿಕ್ಸ್ ನೋಡಿ ನಾನೇ ಸೈಕಾಗ್ಬಿಟ್ಟೆ. ತಿಂಗಳಾನ್ಗಟ್ಟಲೆ ಜಿಮ್ಮಲ್ಲಿ ವರ್ಕೌಟ್ ಮಾಡಿದ್ರೂ ಬರದೇ ಇರೋ ಈ ಬಾಡಿ ಹಳ್ಳಿಯಲ್ಲಿ ಕೆಲಸ ಮಾಡಿ ನ್ಯಾಚುರಲ್ ಆಗಿ 6 ಪ್ಯಾಕ್ ಬರ್ಸಿದ್ದಾರೆ. ಸೊ ಸಂಜೆ 8 ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೇಲಿ ಅಡುಗೆ ರೆಡಿ ಆಯಿತು. ಆಮೇಲೆ ನಮ್ಮ ಡ್ಯಾಡಿ ಬಂದು ಪೂಜೆ ಎಲ್ಲ ಮುಗಿಸಿ ದೇವರಿಗೆ ನೈವೇದ್ಯ ಅಂತ ಇಟ್ಟರು. ಅದಾದಮೇಲೆ ಸ್ವಲ್ಪ ಸಿರಪ್ ಹಾಕ್ಕೊಂಡು ಗಮ್ಮತ್ ಊಟ ಮುಗಿಸಿ ಆವತ್ತಿನ ದಿನ ಏನು ಮಾಡಿದ್ವಿ. ಹಾಗೆ ನಿಮ್ಮ ಮಲ್ನಾಡ್ ಫ್ರೆಂಡ್ಸ್ಗೆ ಟ್ಯಾಗ್ ಮಾಡಿ ಕೇಳಿ ಈ ವರ್ಷ ದೈದರ್ಕೆ ಮುಗಿತಾ ಅಂತ.